ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಸ್ವಲ್ಪ ನಮಗೆ ಕನ್ನಡ ವ್ಯಾಕರಣದಲ್ಲಿ ಪ್ರತ್ಯಯಗಳ ಬಗ್ಗೆ ಸ್ವಲ್ಪ ತಿಳಿಯೋಣ. ವಿಭಕ್ತಿ ಪ್ರತ್ಯಯಗಳು. ಪ್ರತ್ಯಯಗಳು ನಾಮ ಪ್ರಕೃತಿಗೆ ನಿರ್ದಿಷ್ಟ ಅರ್ಥ ಬರುವಂತೆ ಮಾಡುತ್ತದೆ. ಪ್ರತ್ಯಯಗಳು ಏನು ಮಾಡ್ತದೆ ಮಕ್ಕಳೇ? ನಾಮ ಪ್ರಕೃತಿಗೆ ಅಥವಾ ನಾಮಪದದ ಮೂಲ ರೂಪಕ್ಕೆ. ನಾಮಪದದ ಮೂಲ ರೂಪವೇ ನಾಮ ಪ್ರಕೃತಿ. ಆ ಥರ ಎಕ್ಸಾಮಿಗೆ ಬರ್ತದೆ. ನಾಮಪದದ ಮೂಲ ರೂಪ ಡ್ಯಾಶ್ ನಾಮ ಪ್ರಕೃತಿ. ನಾಮ ಪ್ರಕೃತಿ ಪ್ಲಸ್ ಪ್ರತ್ಯಯಗಳು ಸೇರಿ ನಾಮಪದವಾಗುವುದು. ಇಲ್ಲಿ ನೋಡಿ, ಮನೆ ಅಂತ ಹೇಳೋದು ಒಂದು ನಾಮ ಪ್ರಕೃತಿ. ಅದೊಂದು ನಾಮಪದ ಅಲ್ಲ, ನಾಮ ಪ್ರಕೃತಿ. ಅದಕ್ಕೆ ಯಾವುದಾದರೂ ಹೂ ಅಂತೇಳಿ ಒಂದು ಪ್ರತ್ಯಯ ಸೇರಿಸಿದಾಗ ಮನೆಯು, ಆಗ ಅದೊಂದು ನಾಮಪದ ಆಗ್ತದೆ. ಅಲ್ಲ, ಮತ್ತೊಂದು ಉದಾಹರಣೆ, ಮನೆ ಪ್ಲಸ್ ಅಲ್ಲಿ. ಇಲ್ಲಿ ಮನೆ ನಾಮ ಪ್ರಕೃತಿ, ಅಲ್ಲಿ ಎಂಬುದು ವಿಭಕ್ತಿ ಪ್ರತ್ಯಯ, ಸಪ್ತಮಿ ವಿಭಕ್ತಿ ಪ್ರತ್ಯಯ. ಆಗ ಮನೆಯಲ್ಲಿ, ಆಗದು ನಾಮಪದವಾಗಿ ಮಾರ್ಪಾಡಾಯಿತು. ಪ್ರತ್ಯಯಗಳನ್ನು ಸ್ವಾತಂತ್ರ್ಯವಾಗಿ ಬಳಸಲು ಬರುವುದಿಲ್ಲ. ಪ್ರತ್ಯಯಗಳನ್ನು ಇಲ್ಲಿ ಉ ಮತ್ತು ಆ ಅಂತೇಳಿ ಹೀಗೆ ಬಳಸಿದರೆ ಅದಕ್ಕೆ ಅರ್ಥ ಇಲ್ಲ. ಅದರೊಟ್ಟಿಗೆ ಒಂದು ನಾಮ ಪ್ರಕೃತಿಯ ಅವಶ್ಯಕತೆ ಇದೆ. ಆ ಥರ ಬಳಸಿದಾಗ ಮಾತ್ರ ಅದಕ್ಕೊಂದು ಅರ್ಥವಾಗೋದು. ವಾಕ್ಯ ರಚನೆ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕಗಳೇ ಪ್ರತ್ಯಯಗಳು. ಈಗ ಎಕ್ಸಾಮಿಗೆ ಬರ್ತದೆ, ಪ್ರತ್ಯಯಗಳೆಂದರೇನು ಡ್ಯಾಶ್. ಪ್ರತ್ಯಯಗಳಂತ ಹೇಳಿದರೆ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಗಳನ್ನು ತಂದುಕೊಡುವ ಕಾರಕವೇ ಪ್ರತ್ಯಯಗಳು. ಪ್ರತ್ಯಯ ಅಂತ ಹೇಳಿದರೆ ಏನು? ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕವೇ ಪ್ರತ್ಯಯಗಳು. ಈ ಥರ ಎಕ್ಸಾಮಿಗೆ ಬರೋದು. ಪ್ರತ್ಯಯಗಳಂತ ಹೇಳಿದರೆ ಡ್ಯಾಶ್. ಪ್ರತ್ಯಯ ಅಂತ ಹೇಳಿದರೆ ಡ್ಯಾಶ್ ಕಾರಕಗಳು. ಮತ್ತು 7 ಪ್ರತ್ಯಯಗಳು ಉಂಟು. ಪ್ರಥಮ ಪ್ರತ್ಯಯ ಓ, ದ್ವಿತೀಯ ಪ್ರತ್ಯಯ ಅನ್ನು, ತೃತೀಯ ಪ್ರತ್ಯಯ ಇಂದ, ಚತುರ್ಥಿ ಗೆ ಇಗೆ ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ. ಈ ಥರ ನೋಡಿ, ನಾಮ ಪ್ರಕ್ರಿಯೆ ವಿಭಕ್ತಿ ಪ್ರಕ್ರಿಯೆಯನ್ನು ಸೇರಿಸಿದಾಗ ಏನಾಗ್ತದೆ ಅಂತ ನಾನು ಇಲ್ಲಿ ಹೇಳಿಕೊಡ್ತೇನೆ. ನೋಡಿ, ಈ ಒಂದು ರಾಜ ಅಂತ ಹೇಳುವ ಒಂದು ನಾಮ ಪ್ರಕೃತಿಯನ್ನು ತೆಗೆದುಕೊಳ್ಳೋಣ. ಅದಕ್ಕೆ 7 ವಿಭಕ್ತಿ ಪ್ರಕ್ರಿಯೆಗಳನ್ನು ಸೇರಿಸಿದಾಗ ಏನಾಗ್ತದೆ ಅಂತ ಹೇಳಿ ನೋಡುವ. ರಾಜ ಅಂತ ಒಂದು ನಾಮ ಪ್ರಕೃತಿ, ಅದಕ್ಕೆ ಊ ಎಂಬ ಪ್ರಥಮ ವಿಭಕ್ತಿಯನ್ನು ಸೇರಿಸಿದಾಗ ರಾಜನು ಅಂತ ಬರಿಬೇಕಾದ್ರೆ ಇಲ್ಲಿ ಊ ಎಂಬ ಪ್ರಥಮ ವಿಭಕ್ತಿ ಪ್ರತ್ಯಯ ಸೇರಿಕೊಂಡಿದೆ ಅದಕ್ಕೆ, ಆಗ ಅದು ರಾಜನು ಅಂತಾಯಿತು. ಅದೇ ಥರ ರಾಜಕ್ಕೆ ಅನ್ನು ಎಂಬ ವಿಭಕ್ತಿ ಪ್ರತ್ಯಯ, ದ್ವಿತೀಯ ವಿಭಕ್ತಿ ಪ್ರತ್ಯಯ ಬಂದಾಗ ರಾಜನನ್ನು, ರಾಜ ಇಂದ ಅಂತ ಹೇಳುವ ತೃತೀಯ ವಿಭಕ್ತಿ ಪ್ರತ್ಯಯ ಸೇರಿಸಿದಾಗ ರಾಜನಿಂದ, ರಾಜನಿಗೆ ಕೆ ಎಂಬ ಚತುರ್ಥಿ ವಿಭಕ್ತಿ ಪ್ರತ್ಯಯ ಸೇರಿಸಿದಾಗ ರಾಜನಿಗೆ, ರಾಜ ಎಂಬ ವಿಭಕ್ತಿ ಪ್ರತ್ಯಯಗೆ ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಅಂತೇಳಿ ಸೇರಿಸಿದಾಗ ರಾಜನ ದೆಸೆಯಿಂದ, ರಾಜ ಎಂಬ ಪದಕ್ಕೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಆ, ಅದನ್ನು ಸೇರಿಸಿದಾಗ ರಾಜನ ಆ ಅಂತ ವಿಭಕ್ತಿ ಪ್ರತ್ಯಯ ಅಲ್ಲಿ ಸೇರಿಕೊಂಡಿದೆ. ಅದೇ ಥರ ರಾಜ ಎಂಬ ವಿಭಕ್ತಿ ನಾಮ ಪ್ರಕೃತಿಗೆ ಅಲ್ಲಿ ಎಂಬ ವಿಭಕ್ತಿ ಪ್ರತ್ಯಯ ಸೇರಿಸಿದಾಗ ರಾಜನಲ್ಲಿ. ಈ ಥರ ಚೇಂಜ್ ಆಗ್ತದೆ. ಇಲ್ಲಿ ಎಕ್ಸಾಮಿಗೆ ಬರುವ ರೀತಿ ನೋಡಿ, ಬರುವ ಕ್ವಶನ್ ಯಾವುದು ಅಂತ ಹೇಳಿದರೆ, ನಾಮಪದದ ಮೂಲ ರೂಪ ಡ್ಯಾಶ್ ನಾಮ ಪ್ರಕೃತಿ, ಒಂದು ಕ್ವಶನ್. ಎರಡನೇ ಕ್ವಶನ್, ದ್ವಿತೀಯ ವಿಭಕ್ತಿ ಪ್ರತ್ಯಯ ಡ್ಯಾಶ್. 4 ಆಪ್ಷನ್ ಕೊಡ್ತಾರೆ. ಇದರಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು? ಇಂದ, ಇಲ್ಲಿ, ಅಲ್ಲಿ, ದೆಸೆಯಿಂದ, ಉ, ಈ ಥರ ಕೊಡ್ತಾರೆ. ಆಗ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು? ಅನ್ನು. ಇಲ್ಲಿ 7 ವಿಭಕ್ತಿ ಪ್ರತ್ಯಯ ಇದೆ. 7 ವಿಭಕ್ತಿ ಪ್ರತ್ಯಯದಲ್ಲಿ ಒಂದೊಂದು ವಿಭಕ್ತಿ ಪ್ರತ್ಯಯವನ್ನು ಕೊಡ್ಬೋದು ಆಪ್ಷನಲ್ಲಿ ಕೊಟ್ಟು ಕೇಳ್ಬೋದು. ಪ್ರಥಮ ವಿಭಕ್ತಿ ಪ್ರತ್ಯಯ ಡ್ಯಾಶ್, ದ್ವಿತೀಯ ವಿಭಕ್ತಿ ಪ್ರತ್ಯಯ ಡ್ಯಾಶ್, ತೃತೀಯ ವಿಭಕ್ತಿ ಪ್ರತ್ಯಯ ಡ್ಯಾಶ್, ಚತುರ್ಥಿ ಡ್ಯಾಶ್ ವಿಭಕ್ತಿ ಪ್ರತ್ಯಯ, ಪಂಚಮಿ ವಿಭಕ್ತಿ ಪ್ರತ್ಯಯ ಡ್ಯಾಶ್, ಷಷ್ಠಿ ವಿಭಕ್ತಿ ಪ್ರತ್ಯಯ ಡ್ಯಾಶ್, ಸಪ್ತಮಿ ವಿಭಕ್ತಿ ಪ್ರತ್ಯಯ ಡ್ಯಾಶ್. ಈ ಥರ ಕೊಡ್ತಾರೆ. ಈ ವಿಭಕ್ತಿ ಪ್ರತ್ಯಯದಲ್ಲಿ ಇದು ಕನ್ನಡದ ರೂಪ. ಅದೇ ಥರ ಹೊಸ ಕನ್ನಡದ ರೂಪ. ಇದು ಹಳೆ ಕನ್ನಡದ ರೂಪ ಬೇರೆ ಇದೆ. ಉದಾಹರಣೆಗೆ ನೋಡಿ, ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಂತ ಹೇಳಿದರೆ ಹೊಸ ಕನ್ನಡದಲ್ಲಿ ಅಲ್ಲಿ ಅಂತ ಆಯಿತು, ಆದರೆ ಹಳೆ ಕನ್ನಡದಲ್ಲಿ ಒಳ್ಳು ಅಂತ ಇರ್ತದೆ. ಈ ಥರ ಎಕ್ಸಾಮಿಗೆ ಬರ್ತದೆ. ಎಲ್ಲ ಈ 7 ವಿಭಕ್ತಿ ಪ್ರತ್ಯಯಕ್ಕೆ ಉಂಟು ಹಳೆ ಕನ್ನಡದ ರೂಪ. ಷಷ್ಠಿ ಆದರೆ ಆ ಅಂತಲೇ ಹೇಳ್ತಾರೆ. ಬಟ್ ಬೇರೆ ವಿಭಕ್ತಿ ಪ್ರತ್ಯಯಕ್ಕೆ ಹಳೆ ಕನ್ನಡದಲ್ಲಿ ಬೇರೆ ರೂಪ ಉಂಟು. ಓಕೆ, ಇದು ನಾವು ಬೇಕಾದರೆ ಮುಂದಿನ ತರಗತಿಯಲ್ಲಿ ಕಲಿಯೋಣ. ಇನ್ನು ಸ್ವಲ್ಪ ಶುಭ ನುಡಿಗಳನ್ನು ಕಲಿಯೋಣ. ಶುಭ ನುಡಿಗಳು. ಕಲಿಯಲು ಸ್ವಾತಂತ್ರ್ಯವಿರಬೇಕು, ಒತ್ತಡ ಇರಬಾರದು. ಆಡಿಕಲಿ, ನೋಡಿಕಲಿ, ಮಾಡಿಕಲಿ. ಆಡಿಕಲಿ, ನೋಡಿಕಲಿ, ಮಾಡಿಕಲಿ. ಕಲಿಯಲು ಸ್ವಾತಂತ್ರ್ಯ ಇರಬೇಕು, ಡ್ಯಾಶ್ ಇರಬಾರದು, ಒತ್ತಡ ಇರಬಾರದು. ಓಕೆ, ಈ ಥರ ಸರಿ ಬರುವುದು. ಮತ್ತೊಂದು ರೀತಿ ಯಾವುದಂತ ಹೇಳಿದರೆ, ಈಗ ಕೊಡ್ತಾರೆ ನಾಮ ಪ್ರಕೃತಿ
ಕೆಳ ಡ್ಯಾಶ್ ಅಥವಾ ಕೆಳಗೆ ಆಪ್ಷನ್ ಕೊಡ್ತಾರೆ. ಮನೆಯಲ್ಲಿ, ಮನೆ, ಮನೆಯನ್ನು, ಮನೆಯು, ಈ ಥರ ಕೊಡ್ತಾರೆ. ಹಾಗಾದರೆ ನಾಮ ಪ್ರಕೃತಿ ಯಾವುದು? ಮನೆ. ಮನೆ ಎಂಬುದು ಮಾತ್ರ ವಿಭಕ್ತಿ ಪ್ರತ್ಯಯ ಸೇರಿದ್ದು ಮಾತ್ರ ನಾಮ ಪ್ರಕೃತಿ ಆಗ್ತದೆ. ಯಾಕೆಂತ ಹೇಳಿದರೆ ನಾಮಪದ ಅಂತ ಹೇಳಿದರೆ ವಿಭಕ್ತಿ ಪ್ರತ್ಯಯ, ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿದಾಗ ಅದು ನಾಮಪದವಾಗುವುದು. ನಾಮಪದದ ಮೂಲ ರೂಪವೇ ನಾಮ ಪ್ರಕೃತಿ. ಆದ ಕಾರಣದಿಂದ ನಾಮ ಪ್ರಕೃತಿ ಅಂತ ಹೇಳೋದು ಅದಕ್ಕೆ ವಿಭಕ್ತಿ ಪ್ರತ್ಯಯ ಸೇರುವುದಿಲ್ಲ, ವಿಭಕ್ತಿ ಪ್ರತ್ಯಯ ಸೇರದೆ ಮಾತ್ರ ಇರ್ತದೆ. ಆಗ ಅದಕ್ಕೆ ಉದಾಹರಣೆ ಮನೆ, ಈ ಥರ ಕೊಡ್ತಾ ಇರ್ತೀನಿ. ನಾಮ ಪ್ರಕೃತಿ ಡ್ಯಾಶ್, ಇದರಲ್ಲಿ ಆಪ್ಷನ್ ಕೊಡ್ತಾರೆ. ಮನೆ, ಮನೆಯಲ್ಲಿ, ಮನೆಯಿಂದ, ಮನೆಗೆ, ಈ ಥರ ಕೊಡುವಾಗ ಅದರಲ್ಲಿ ನಾಮ ಪ್ರಕೃತಿ ಯಾವುದು? ಮನೆಯೇ ಮಾತ್ರ. ಅದೇ ಥರ ಬೇರೆ ಕೊಡ್ಬೋದು. ಯಾವುದಂತ ಹೇಳಿದರೆ ನಾಮಪದ ಡ್ಯಾಶ್, ನಾಮಪದ ಅಂತ ಡ್ಯಾಶ್ ಕೊಟ್ಟು ಮನೆ ಅಂತ ಹೇಳಿ ಮನೆಯಲ್ಲಿ, ಅದರಲ್ಲಿ ಬೇರೆ 4 ಆಪ್ಷನ್ ಕೊಡ್ತಾರೆ. ಹಾಗೆ ಇದರಲ್ಲಿ ಮನೆಯಲ್ಲಿ ಇದಕ್ಕೆ ವಿಭಕ್ತಿ ಪ್ರತ್ಯಯ ಸೇರಿರಬೇಕು. ನಾಮಪದಕ್ಕೆ ವಿಭಕ್ತಿ ಪ್ರತ್ಯಯ ಸೇರಿದಾಗ ಮಾತ್ರ ಅದು ನಾಮಪದವಾಗುವುದು. ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿದಾಗ ಮಾತ್ರ ಅದು ನಾಮಪದವಾಗುವುದು. ಈ ಥರ ಮ್ಯಾಕ್ಸಿಮಮ್ ಕೊಡ್ಬೋದು. ಇಲ್ಲದೆ ವಿಭಕ್ತಿ ಪ್ರತ್ಯಯವನ್ನು ಕೇಳಿ ಯಾವುದು ಇದು ವಿಭಕ್ತಿ ಪ್ರತ್ಯಯ, ಅಲ್ಲಿ ಎಂಬುದು ಡ್ಯಾಶ್ ವಿಭಕ್ತಿ ಪ್ರತ್ಯಯ, ಸಪ್ತಮಿ ವಿಭಕ್ತಿ ಪ್ರತ್ಯಯ, ಈ ಥರ ಎಕ್ಸಾಮ್ಗೆ ಕೊಡ್ತಾರೆ. ಇನ್ನು ಸ್ವಲ್ಪ ಪದಗಳ ಅರ್ಥ ಕಲಿಯೋಣ. ಖಗ ಪಕ್ಷಿ, ಇದು ಪ್ರೀವಿಯಸ್ ಇಯರ್ ಎಕ್ಸಾಮ್ಗೆ ಬಂದಿದೆ. ಖಗ ಪಕ್ಷಿ, ಖಗದ ಸಮಾನಾರ್ಥಕ ಪದ ಬರೀರಿ. ಪಕ್ಷಿ. ತರ್ಕ 6 ಸಂದರ್ಶನಗಳಲ್ಲಿ ಒಂದು. ಪುರಾಣ ಹಿಂದಿನ ಕಾಲದಲ್ಲಿ ನಡೆದು ಹೋದ ಕತೆ. ಪ್ರಜ್ಞಾದಾನಿ ತಿಳುವಳಿಕೆ ಸ್ಮರಣ ಶಕ್ತಿಯುಳ್ಳವನು. ಮಧುಫಲ ಸಿಹಿಯಾದ ಹಣ್ಣು. ಮೃಗ ಪ್ರಾಣಿ. ರಾಕ್ಷಸರು ಕಾಪಾಡುವರು, ರಾಕ್ಷಸರು ಅಂತ ಹೇಳಿದರೆ ಹೇಳಿದ್ದೇನೆ ಅಂತೆ, ದಾನದವರು, ದಾನವ ಅಂತ ಹೇಳಿ. ಇಲ್ಲಿ ರಕ್ಷಕರು ಕಾಪಾಡುವರು. ವಿದ್ಯಾವಂತ. ವಂದಿಮಾಗಂಧರು, ಸುಕ್ತಿ ಪಾಠಕರು ಅಥವಾ ಒಗಳು ಭಕ್ತರು. ಶುಕ ಗಿಳಿ, ಪ್ರೀವಿಯಸ್ ಇಯರ್ ಎಕ್ಸಾಮ್ಗೆ ಬಂದಿದೆ. ಖಗ ಅಂತ ಹೇಳಿದರೆ ಪಕ್ಷಿ, ಸುಖ ಅಂತ ಹೇಳಿದರೆ ಗಿಳಿ. ಖಗ ಅಂತ ಹೇಳಿದರೆ ಪಕ್ಷಿ, ಸುಖ ಅಂತ ಹೇಳಿದರೆ ಗಿಳಿ. ಇದು 2 ಪ್ರೀವಿಯಸ್ ಇಯರ್ ಎಕ್ಸಾಮಿಗೆ ಬಂದ ಪದಗಳ ಅರ್ಥ. ಯಾವುದು? ಖಗ ಪಕ್ಷಿ, ಸುಖ ಗಿಳಿ. ಖಗ ಪಕ್ಷಿ, ಸುಖ ಗಿಳಿ. ಇದ ಕಾರಣದಿಂದ ರಿಪೀಟ್ ಆಗಿ ನಾನು ಹೇಳಿದ್ದು. ಓಕೆ, ಇನ್ನು ಸ್ವಲ್ಪ ನಮಗೆ ಬೇಕಾದರೆ ಕವಿ ಪರಿಚಯ ತಿಳ್ಕೊಳ್ಳೋಣ. ಯಾರ್ದು ಅಂತ ಹೇಳಿದರೆ BM ಕಾರಂತರವರ ಕವಿ ಪರಿಚಯ. BM ಕಾರಂತ ಹೇಳ್ತಾರೆ. ಇದು ಯಾವ ರೀತಿ ಬರುವ ಪ್ರಶ್ನೆ ಅಂತ ನೋಡಿ. BM ಕಾರಂತ ಅಂತ ಹೇಳಿದರೆ ಇವರ ಸರಿಯಾದ ಹೆಸರು ಹೇಗೆ ಅಂತ ಹೇಳಿದ್ರೆ ಬಾಬುಕೋಡಿ ವೆಂಕಟರಮಣ ಕಾರಂತ. BM ಕಾರಂತ ಹೇಳಿದರೆ ಡ್ಯಾಶ್ ಅಂತ ಕೊಡ್ತಾರೆ. ಇದರ ಫುಲ್ ನೇಮ್ ಹೇಗೆ ಅಂತ ಅವರ ಫುಲ್ ನೇಮ್ ಹೇಗೆ ಅಂತ ಕೊಡ್ತಾರೆ. ಹಾಗಾದರೆ ಉತ್ತರ ಬಾಬುಕೋಡಿ ವೆಂಕಟರಮಣ ಕಾರಂತ. ಈ ಥರ ಪ್ರಶ್ನೆ ಬರುತ್ತೆ ಎಕ್ಸಾಮಿಗೆ ಕವಿ ಪರಿಚಯದಲ್ಲಿ. ಫುಲ್ ನೇಮ್ ಬರೀಲಿಕ್ಕೆ ಬರ್ತದೆ. BM ಕಾರಂತ ಹೇಳಿದರೆ ಬಾಬುಕೋಡಿ ವೆಂಕಟರಮಣ ಕಾರಂತ. ಇವರು ದಕ್ಷಿಣ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದಲ್ಲಿ ಜನಿಸಿದರು. ಬೇಕಾದರೆ ಜಿಲ್ಲೆಯನ್ನು ಬರ್ಬೋದು, ಯಾವ ಜಿಲ್ಲೆಯಲ್ಲಿ ಜನಿಸಿದರು ಅಂತ, ಅಥವಾ ಗ್ರಾಮನೂ ಬರ್ಬೋದು. ಮಂಚಿ ಗ್ರಾಮದಲ್ಲಿ ಜನಿಸಿದವರು. ಬಾಬುಕೋಡಿ ನಾರಾಯಣಪ್ಪ ಅಂತ ಹೇಳೋದು ಇವರ ತಂದೆ ಹೆಸರು, ಅದರಲ್ಲೇ ಉಂಟು. ಬಾಬುಕೋಡಿ ಅದು ಊರಿನ ಹೆಸರು ಆಗ್ಬೋದು, ಬಾಬುಕೋಡಿ. ತಾಯಿ ಲಕ್ಷ್ಯಮ್ಮ. ಓಕೆ, ಇವರು ಈಡಿಪಸ್, ಪಂಜರಶಾಲೆ, ಗೋಕುಲ ನಿರ್ಗಮನ, ಸತ್ತವರ ನೆರಳು, ಜೋಕುರ ಸ್ವಾಮಿ ಮುಂತಾದ ನಾಟಕವನ್ನು ನಿರ್ದೇಶಿಸಿದ್ದಾರೆ. ಓಕೆ, ಇವರಿಗೆ ಪದ್ಮಶ್ರೀ, ಕಾಳಿದಾಸ ಸಮ್ಮಾನ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ ಮೊದಲಾದ ಪ್ರಶಸ್ತಿ ಇವರಿಗೆ ಗೌರವಿಸಲಾಗಿದೆ. ಇವರು ರವೀಂದ್ರನಾಥ್ ಠಾಗೂರ್ ಅವರ ಬಂಗಾಳಿ ನಾಟಕ ಪಂಚರಶಾಲೆ ಎಂಬನ್ನು ಕನ್ನಡಕ್ಕೆ ಅನುವಾದಿಸಿ ನಿರ್ದೇಶಿಸಿದ್ದಾರೆ. ನೋಡಿ, ಇದು ಬರ್ಬೋದು ಸರ್. ಯಾರ ನಾಟಕವನ್ನು BM ಕಾರಂತರವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ? ರವೀಂದ್ರನಾಥ್ ಠಾಗೂರ್. ಯಾರ ನಾಟಕವನ್ನು? ರವೀಂದ್ರನಾಥ್ ಠಾಗೂರು. ಈ ರೀತಿ ಬರುವ ಪ್ರಶ್ನೆ. ಮತ್ತೊಂದು, ರವೀಂದ್ರನಾಥ್ ಠಾಗೂರ್ರವರ ಯಾವ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ? ಪಂಚರಶಾಲೆ ನಾಟಕವನ್ನು. ರವೀಂದ್ರನಾಥ್ ಠಾಗೂರ್ ಅವರ ಡ್ಯಾಶ್ ಭಾಷೆಯ ನಾಟಕವನ್ನು, ಪಂಚರಶಾಲೆ ಎಂಬ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಯಾವ ನಾಟಕ? ಬಂಗಾಳಿ ನಾಟಕ. ಯಾವ ಭಾಷೆಯ ನಾಟಕ? ಬಂಗಾಳಿ ಭಾಷೆಯ ನಾಟಕ. ಈ ಥರ 3 ರೀತಿಯಲ್ಲಿ ಬರ್ಬೋದು ಪ್ರಶ್ನೆ. ರವೀಂದ್ರನಾಥ್ ಠಾಗೂರ್ ಅಂತ ಹೇಳಿ ಯಾರ ನಾಟಕವನ್ನು ಕೇಳಿದಾಗ ರವೀಂದ್ರನಾಥ್ ಠಾಗೂರ್ ಅವರ ನಾಟಕವನ್ನು BM ಕಾರಂತರವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಯಾವ ಭಾಷೆಯಲ್ಲಿದ್ದು ಅಂತ ಹೇಳಿದರೆ ಅದು ಬಂಗಾಳಿ ಭಾಷೆಯಲ್ಲಿದ್ದದ್ದು. ಯಾವ ನಾಟಕ ಅಂತ ಹೇಳಿದರೆ ಪಂಜರಶಾಲೆ ನಾಟಕ. ಈ ಥರ ಪ್ರಶ್ನೆ ಬರ್ತದೆ. ಮತ್ತೊಂದು, BM ಕಾರಂತರವರ ಫುಲ್ ನೇಮ್ ಯಾವುದು ಅಂತ ಹೇಳಿದರೆ ಬಾಬುಕೋಡಿ ವೆಂಕಟರಮಣ. ಅವರು ಬರೆದ ಕೆಲವು ಕೃತಿಗಳು ಕೇಳಬಹುದು. ಈಡಿಪಸ್, ಪಂಜರಶಾಲೆ, ಗೋಕುಲ ನಿರ್ಗಮನ, ಸತ್ತವರ ನೆರಳು, ಜೋಕುರ ಸ್ವಾಮಿ ಮೊದಲಾದ ನಾಟಕವನ್ನು ಅವರು ನಿರ್ದೇಶಿಸಿದ್ದಾರೆ. ಓಕೆ, ಈ ಥರ ಎಲ್ಲ ಎಕ್ಸಾಮ್ಗೆ ಬರುತ್ತೆ. ಯಾವ ತಿಳಿಬೋದು ಅಂತ ನಾನು ನಿಮಗೆ ಕಲಿಸಿಕೊಟ್ಟೆ. ಓಕೆ.